ವೆಲ್ಕಮ್ ಟು ಋತ್ವಿ ಕನ್ನಡ ವ್ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಎಲ್ಲ ತುಂಬ ಮಳೆ ಬಂದಿತ್ತು, ಒಂಥರ ವೆದರ್ ಇವತ್ತು ತುಂಬ ಚೆನ್ನಾಗಿದೆ. ಸಮ್ಮರ್ಗೆ ಹಳ್ಳಿಗೆ ಹೋದ್ಮೇಲೆ ನಾನು ಅಲ್ಲಿಂದ ಸ್ವಲ್ಪ ಕುರಿ ಗೊಬ್ಬರನ ತೊಗೊಂಬಂದಿದ್ದೆ. ಗಿಡಗಳಿಗೆಲ್ಲ ಹಾಕ್ತಾ ಇರ್ತೀನಿ. ಅಟ್ಲೀಸ್ಟ್ ಒಂದು 6 ಮಂತ್ಸ್ಗೆ ಒಂದು ಸರಿ ಆದರೂ ನಾನು ಈ ಥರ ಗೊಬ್ಬರವನ್ನು ಹಾಕ್ತಾ ಇರ್ತೀನಿ. ಈ ಥರ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗಾಗಿ ಕಿಚನ್ ಬಿಟ್ಟರೆ ನಾನು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು ಗಾರ್ಡನಲ್ಲೇ. ಎಲ್ಲ ನಿನ್ನೆ ಬೆಳಿಗ್ಗೆ ಹಾಕಿದ್ದೆ, ನಿನ್ನೆ ಸಂಜೆ ಮಳೆ ಬಂತು, ಅಂದರೆ ಅಷ್ಟೊಂದಾಗಿ ಮಳೆ ಏನು ಬರಲಿಲ್ಲ. ಗಿಡಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ವೈಟ್ ಸೇವಂತಿಗೆ ಈಗ ತಾನೇ ಬಿಡ್ತಾ ಇದೆ ಒಂದೊಂದಾಗಿ. ಈ ಕಡೆ ಇದೆಲ್ಲ ಹಳದಿ ಕಲರ್ ಸೇವಂತಿಗೆ. ಕರಿಬೇವು ತುಂಬ ಚೆನ್ನಾಗಿ ಚಿಗುರ್ತಾ ಇದೆ. ಅಲ್ಲಲ್ಲಿ ಒಂದೊಂದು ಈಗ ಗುಲಾಬಿ ಹೂವು ಬಿಡ್ತಾ ಇದೆ, ಪಿಂಕ್ ಕಲರು. ಒಂದು ಎಲೆ ಬಳ್ಳಿ ತೊಗೊಂಬಂದಿದೆ, ಈಗ ತಾನೇ ಚಿಗುರ್ತಾ ಇದೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಅದನ್ನು. ಇವತ್ತು ಮಳೆ ಬಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಈ ಗಿಡಗಳೆಲ್ಲ ಹತ್ಕೊಳ್ಳುತ್ತೆ. ನಾನು ಕನಕಾಂಬರ ಗಿಡ ಎಲ್ಲ ರೀಸೆಂಟಾಗಿ ಪ್ಲಾಂಟ್ ಮಾಡಿದ್ದೀನಿ, ನೋಡಬೇಕು. ಅವನ್ನೆಲ್ಲ ರೀಸೆಂಟಾಗಿ ಹಾಕಿರೋದು, ಯಾವ ರೀತಿ ಬೆಳೆಯುತ್ತೆ ನೋಡಬೇಕು ಈ ಕನಕಾಂಬರ ಗಿಡಸ್ ಎಲ್ಲ. ದುಡ್ಡು ಮಲ್ಗೆ ಸೀಸನ್ ಮುಗಿತಾ ಬಂತು, ಸ್ವಲ್ಪನೇ ಮುಗಿದೆ, ಅಲ್ಲೊಂದು ತುಂಬ ಬಿಡ್ತಾಯಿತ್ತು ಇಷ್ಟು ದಿನ, ಇವಾಗ ಕಡಿಮೆ ಆಗಿದೆ. ಇವಾಗ ಒಂದು ಸ್ವಲ್ಪ ಬಿಡ್ತಾ ಇದೆ. ಇಲ್ಲಿ ಸ್ವಲ್ಪ ಒಂದು ಶೇಂಗಾ ಬೀಜ ಒಂದಷ್ಟು ಹಾಕಿದ್ದೀನಿ, ನೋಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಇವತ್ತು ನಾನು ಮೊಳಕೆ ಕಾಳಿನ ಸಾರು, ಅದೇ ಹುಳಿ ಮೊಳಕೆ ಕಾಳು ಸಾರು ಮಾಡ್ತಾಯಿದ್ದೀನಿ. ಅದು ಹಲಸಿನಕಾಯಿ ಮತ್ತು ಬದನೆಕಾಯಿ ಬಳಸಿಬಿಟ್ಟು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಬನ್ನಿ ಅದು ಹೆಂಗೆ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಹುರುಳಿಕಾಳನ್ನ ನಿನ್ನೆ ಬೆಳಿಗ್ಗೆನೇ ನೆನೆಸಿದ್ದೆ. ನಿನ್ನೆ ಹೋಲ್ ಡೇ ಎಲ್ಲ ನೆನೆಸ್ಬಿಟ್ಟು ನಿನ್ನೆ ರಾತ್ರಿ ನಾನು, ಅಂದರೆ ಒಂದು 8 ಗಂಟೆ ಆ ಟೈಮ್ಗೆ ನಾನು ಎಲ್ಲ ಹುರುಳಿಕಾಳನ್ನು ನೀಟಾಗಿ ತೆಗೆದುಬಿಟ್ಟು ಈ ಥರ ಬಟ್ಟೆಯಲ್ಲಿ ಸುತ್ತು ಇಟ್ಟಿದ್ದೀನಿ. ರಾತ್ರಿ ಎಲ್ಲ ಹಾಗೆ ಬಿಟ್ಬಿಡಬೇಕು, ಒಂದು ಪ್ಲೇಟ್ ಮುಚ್ಚಿಟ್ಟಿದ್ದೆ. ಈ ರೀತಿ ಮಾಡೋದ್ರಿಂದ ಹುರುಳಿಕಾಳು ಮೊಳಕೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಹೋಲ್ ಡೇ ನೆನೆಸ್ಬಿಟ್ಟು ಆಮೇಲೆ ಕಟ್ಟಿಡೋದ್ರಿಂದ ರಾತ್ರಿ ಎಲ್ಲ ಅದು ಮೊಳಕೆ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ತೋರಿಸ್ತೀನಿ. ಈ ಥರ ಬಟ್ಟೆಯಲ್ಲಿ ಸ್ವಲ್ಪ ಟೈಟಾಗಿ ಕಟ್ಟಿಬಿಟ್ಟು ಪ್ಲೇಟ್ ಮುಚ್ಚಿರೋದ್ರಿಂದ ಮೊಳಕೆ ಕಾಳು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಕೈಯಲ್ಲಿ ಫೋನು ಒಂದು ಕೈಯಲ್ಲಿ ಇದಿರೋದ್ರಿಂದ ತೆಗಿಯೋಕ್ಕಾಗ್ತಿಲ್ಲ, ಹಾಗೆ ಬಿಚ್ಚುತ್ತಾ ಇದ್ದೀನಿ. ನೋಡಿ ಯಾವ ರೀತಿ ಮೊಳಕೆ ಕಾಳು ಬಂದಿದೆ ಅಂತ. ನಾವು ಅಂಗಡಿಗೆ ಹೋಗಿ ತೊಗೊಂಬಂದು ಮಾಡಿದರೆ ನಮ್ಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ. ನಾವೇ ಮನೇಲಿ ಕಾಳನ್ನು ನೆನೆಸಿ ಈ ಥರ ಮೊಳಕೆ ಬೆಳೆಸಿದ್ರೆ ಒಂಥರ ಖುಷಿನೇ ಬೇರೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ. ಈಗ ಇದ್ರ ಕಾಂಬಿನೇಷನ್ ಆಗಿ ನಾನು ಹಲಸಿನಕಾಯಿ ಸೀಸನ್ ಆಗಿರೋದ್ರಿಂದ ಹಲಸಿನಕಾಯನ್ನು ಬಳಸಿಬಿಟ್ಟು ಸ್ವಲ್ಪ ಬದನೆಕಾಯನ್ನು ಸಹ ಹಾಕಿಬಿಟ್ಟು ಸಾಂಬಾರನ್ನು ಮಾಡ್ತೀನಿ. ಮೊದಲಿಗೆ ನಾನು ಏನು ತೊಗೊಂಡಿದ್ದೀನಿ ಅಂತ ನೋಡೋಣ. ಶೇಂಗಾ ಬೀಜ, ತೆಂಗಿನಕಾಯಿ ತುರಿ ಅರ್ಧ ಕಪ್ಪು, ಮತ್ತು ಒಣಮೆಣ್ಸಿಕಾಯಿ, ಬ್ಯಾಡಗಿ ಮೆಣಸಿಕಾಯಿ ಮತ್ತು ಗುಂಟೂರು ಮೆಣಸಿಕಾಯಿನ ಹುರಿದಿಟ್ಕೊಂಡಿದ್ದೀನಿ, ಮತ್ತು ಧನಿಯಾ ಪುಡಿ, ಏಲಕ್ಕಿ, ಲವಂಗ ಮತ್ತು ಚಕ್ಕೆ, ಮತ್ತು ಮೆಣಸು ಒಂದೆರಡು, ಆಮೇಲೆ ಒಂದು ಬೆಳ್ಳುಳ್ಳಿ ಒಂದು ಗಾತ್ರದ್ದು, ಆಮೇಲೆ ಶುಂಠಿ 1 ಇಂಚಷ್ಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ 1 ಮತ್ತು ಟೊಮೊಟೊ 1 ತೊಗೊಂಡಿದ್ದೀನಿ ನಾನು. ಕ್ವಾಂಟಿಟಿ ಮೇಲೆ ನೀವು ಟೊಮೊಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿನ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪನೇ ಮಾಡೋದ್ರಿಂದ ಈ ಥರ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ, ಒಂದು ಮೀಡಿಯಮ್ ಸೈಜಿನ ಟೊಮೊಟೊ ಆದರೆ ಸಾಕಾಗುತ್ತೆ. ಇವಾಗ ಇದನ್ನೆಲ್ಲನೂ ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ಇದನ್ನು ರುಬ್ಕೊಂಬರೋಣ. ನೋಡಿ ಈ ರೀತಿಯಾಗಿ ನಾವು
ರುಬ್ಕೊಂಬರಬೇಕು. ಸ್ವಲ್ಪ ತರಿ ತರಿ ಇದ್ದರೂ ನಡೆಯುತ್ತೆ, ತುಂಬಾ ನುಣ್ಣಗೆ ಪೇಸ್ಟ್ ಮಾಡಬಾರ್ದು. ಈ ರೀತಿಯಾಗಿ ಈ ಥರ ಎಲ್ಲ ಇದು ರುಬ್ಬಾದಮೇಲೆ ಈ ಕಡೆ ನೋಡಿ ಹಲಸಿನಕಾಯಿ ಮತ್ತು ಬದನೆಕಾಯಿನ ನಾನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ನೀರಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬದನೆಕಾಯಿ ಮತ್ತು ಹಲಸಿನಕಾಯಿ ಕಪ್ಪಾಗೋದಿಲ್ಲ. ಹಾಗಾಗಿ ನಾನು ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಇಟ್ಟಿದ್ದೆ ಕಟ್ ಮಾಡಿಬಿಟ್ಟು. ನಾನಿಲ್ಲಿ 2 ಬದನೆಕಾಯಿ ಮತ್ತು ಒಂದು ಚಿಕ್ಕ ಬೌಲಷ್ಟು ನಾನು ಹಲಸಿನಕಾಯಿನ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲೂ ಸಹ ಕರ್ರಗಾಗಿಲ್ಲ. ಈಗ ಒಗ್ಗರಣೆಗೆ ನಾನು ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 2 ಹೆಸರು ಕರಿಬೇವು, ಅರ್ಧ ಟೊಮೊಟೊ, ಅರ್ಧ ಈರುಳ್ಳಿನ ನಾನು ಇಟ್ಕೊಂಡಿದ್ದೀನಿ. ಈ ಕಡೆ ಹುರುಳಿ ಮೊಳಕೆ ಕಾಳನ್ನ ನಾನು ಇಲ್ಲೊಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿ ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೀನಿ, 1/4 kg. ಕುಕ್ಕರ್ ಇಟ್ಬಿಟ್ಟು ಇವಾಗ ಎಣ್ಣೆ ಹಾಕೊಳ್ಳೋಣ. ಈಗ ಎಣ್ಣೆ ಕಾದಾದಮೇಲೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಸಿಡ್ದಾದ್ಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಈಗ ಆನಿಯನ್ನು, ಅದಾದಮೇಲೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಬಾಡಿಸ್ಬೇಕು ಎಣ್ಣೆಯಲ್ಲಿ. ಆಮೇಲೆ ನಾವು ಟೊಮೆಟೊ ಹಾಕ್ಕೊಳ್ಳೋಣ. ಈಗ ಮೊಳಕೆ ಕಾಳನ್ನು ಹಾಕ್ತಾ ಇದ್ದೀನಿ. ಇದರ ಒಗ್ಗರಣೆಲೆ ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ಬೇಕು ಈ ರೀತಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋಂತಹ ಹಲಸಿನಕಾಯಿ ಮತ್ತು ಬದನೆಕಾಯಿನ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಬಿಟ್ಟು 1 ನಿಮಿಷ ಹಾಗೆ ಬಾಡಿಸ್ಬೇಕು. ಸ್ವಲ್ಪ ಅರಿಶಿಣ, ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ. ಯಾಕಂದರೆ ನಾವು ಮಿಕ್ಸಿ ಜಾರ್ಗೂ ಸಹ ಒಣಮೆಣಸಿನ್ಕಾಯಿನ ಫ್ರೈ ಮಾಡಿ ಹಾಕ್ಕೊಂಡಿದ್ವಲ್ಲ, ಹಾಗಾಗಿ ಖಾರ ನೋಡ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಇದೇ ರೀತಿಯಾದಂತಹ ಹಲವಾರು ರೆಸಿಪಿಗಳನ್ನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಟ್ರಿಪ್ ವ್ಲಾಗ್ಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ, ಮೇಲ್ಗಡೆ ಐ ಕಾರ್ಡು ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಸಹ ಕೊಟ್ಟಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಈಗ ನಾವು ರುಬ್ಬಿರೋವಂಥ ಮಸಾಲೆನೆಲ್ಲ ಇವಾಗ ಹಾಕ್ಕೋಬೇಕಾಗುತ್ತೆ. ಇವಾಗ ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನಾವಿಲ್ಲಿ ನೀರನ್ನು ಹಾಕ್ಕೋಬೇಕಾಗುತ್ತೆ.
ಕುಕ್ಕರ್ ಮುಚ್ಚಿಬಿಟ್ಟು ಈಗ 2-3 ವಿಷಲನ್ನು ಹಾಕ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಮೂರು ವಿಷಲ್ ಆದಮೇಲೆ ಸ್ವಲ್ಪ ಹೊತ್ತು ಪ್ರೆಷರ್ ಆಗೋವರೆಗೂ ಬಿಟ್ಬಿಟ್ಟು ಈಗ ಓಪನ್ ಮಾಡಿದರೆ ಬಿಸಿ ಬಿಸಿ ಮೊಳಕೆ ಕಾಳು ಸಾಂಬಾರು ರೆಡಿ. ನೋಡಿ ಯಾವ ರೀತಿ ಹೋಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಾಗಿದೆ. ಒಂಥರ ಚಿಕನ್ ಸಾರು ಟೇಸ್ಟ್ ಕೊಡ್ತಾ ಇರುತ್ತೆ, ಅಷ್ಟು ಚೆನ್ನಾಗಾಗಿದೆ ಈ ಹಲಸಿನಕಾಯಿ ಸಾಂಬಾರಂತೂ. ನೋಡಿ ಎಣ್ಣೆ ಯಾವ ರೀತಿ ಬಿಟ್ಕೊಂಡಿದೆ ಅಂತ ಹೇಳಿಬಿಟ್ಟು ಚಪಾತಿಗೂ ಅನ್ನಕ್ಕೂ ಮತ್ತು ಮುದ್ದೆಗೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಚಪಾತಿ ಮಾಡಿದೆ, ಜೊತೆಗೊಂದು ಈರುಳ್ಳಿ ಇಟ್ಕೊಂಡ್ಬಿಟ್ರೆ ನಮ್ಮ ಊಟ ಇವತ್ತಿನ ಡಿನ್ನರು ಅಥವಾ ಲಂಚು ಎಲ್ಲನೂ ಸಹ ರೆಡಿ ಆದಂಗೆ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ವಾವ್ ತುಂಬಾ ಟೇಸ್ಟಿಯಾಗಿತ್ತು. ನೋಡಿದ್ರಲ್ವ ಫ್ರೆಂಡ್ಸ್, ನಾನು ಯಾವ ರೀತಿ ಮೊಳಕೆ ಕಾಳು ಸಾಂಬಾರು ಮಾಡಿದೆ ಅಂತ ಹೇಳಿ. ಹಲಸಿನಕಾಯಿ ಬಳಸಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಚಪಾತಿಗೂ ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ರೀತಿ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ನಾನು ಟ್ರೈ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.